welcome to my YouTube channel Homely Food MSc. ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಕೊತ್ತಂಬರಿ, ಎಣ್ಣೆ, ಇಂಗು, ಅರಿಶಿಣ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕಡಲೆಬೀಜ. ಮೊದಲು ಬಾಣಲಿ ಇಡಬೇಕು, ಅದು ಕಾಯಲು ಬಿಡಬೇಕು. ಮೊದಲು ಎಣ್ಣೆ ಹಾಕಿ, ಸೊ ನೀವು ಕಡಲೆ ಜೀರಿಗೆ ಸಾಸಿವೆನ ಮೊದಲೇ ಹಾಕೊಳ್ಳಿ. ಕಡಲೆಬೀಜ ಹಾಕೋಣ, ಚೆನ್ನಾಗಿ ಬಾಡಿಸಿ. ಚೆನ್ನಾಗಿ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್. ಈಗ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾ ಇದ್ದೀವಿ, ಹಾಗೆ ಒಂದೇ ಸಲ ಕರಿಬೇವು ಹಾಕ್ತಾ ಇದ್ದೀವಿ. ಫುಲ್ಲ ನಂತರ ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ. ಈ ಥರ ಮಾಡಿದ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಚಿತ್ರಾನ್ನ, ಬೇಗ ಮಾಡ್ಕೊಬೋದು. ಈಗ ಈ ಹಸಿಮೆಣಸಿನಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿಬಿಡಬೇಕು. ನಂತರ ನಾವು ಈರುಳ್ಳಿನ ಹಾಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು. ಮೀಡಿಯಮ್ ಉರಿಲೇ ಇದನ್ನೆಲ್ಲ ಮಾಡಬೇಕು. ಇದೆಲ್ಲ ಕಲಿಸಿದ್ದೀನಿ. ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ತೀನಿ, ಒಂದು ಸ್ಪೂನ್ ಹಾಕಿರ್ತೀನಿ. ಆಮೇಲೆ ರುಚಿ ನೋಡಿ ಹಾಕೊತೀನಿ. ಈ ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ ಏನು ಬೇಡ, ಸಿಂಪಲಾಗಿ ಮಾಡ್ತೀವಿ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕ್ತಿರ್ತೀನಿ. ನಾನು ಮೊದಲೇ ಅರಿಶಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದ್ರೆ ಚಿತ್ರಾನ್ನ ಅರ್ಧ ಕಂಪ್ಲೀಟ್ ಆಯಿತು. ನೋಡಿ, ಈ ರೀತಿ ಈರುಳ್ಳಿ ಬೇಯಬೇಕು, ಆಗ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಇನ್ನೊಂದು ಸ್ವಲ್ಪ ಫ್ರೈ ಹಾಕಿರ್ತೀನಿ. ಮರೆ ಹಾಕ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಚಿತ್ರಾನ್ನ ಆಗಿದೆ. ಇದಕ್ಕೆ ಲೆಮನ್ ಹಿಂಡ್ಬೇಕೀಗ, ಅಂದರೆ ಗ್ಯಾಸ್ ಹಾಕ್ಬಿಟ್ಟು ಲೆಮನ್ ಹಿಂಡಬೇಕು, ಆಗ ಟೇಸ್ಟಿಯಾಗಿರುತ್ತೆ. ನೋಡಿ, ಲೆಮನ್ ಹಿಂಡ್ತೀನಿ. ಇದೊಂದು ಎಳ್ಳಿಕಾಯಿ ಇದೆ. ಎಳ್ಳಿಕಾಯಿ ಇದು ಹಾಕ್ಬೋದು, ನಿಂಬೆಹಣ್ಣು ಬೇಕಾದ್ರೆ ಹಾಕ್ಬೋದು. ಎಳ್ಳಿಕಾಯಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಇದೊಂದು ಸಾಕು, ತುಂಬ ಹಣ್ಣಿದೆ. ಆರಿದ್ಮೇಲೆ ಗ್ಯಾಸಲ್ಲಿ ಆಫ್ ಮಾಡಿದ್ಮೇಲೆ ಇದನ್ನ ಹಾಕಿದ್ರೆ ಸ್ವಲ್ಪ ಬಿಡಬೇಕು.
ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಬೇಕು. ಈಗ ನಂತರ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮಡಿಕೊಂಡಿರೋದು ಕೊತ್ತಂಬರಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ತೆಂಗಿನಕಾಯಿ ಬೇಕಾದ್ರೆ ಹಾಕ್ಕೊಬೋದು, ಆಪ್ಷನಲ್. ನಾನು ಆಮೇಲೆ ಹಾಕ್ಕೊತೀನಿ ಅನ್ನ ಕಲಿಸ್ಬೇಕಾದ್ರೆ. ಈಗ ಇಷ್ಟೇ, ಈ ಚಿತ್ರಾನ್ನ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಸಿಂಪಲ್ ದಿಢೀರ್ ಬೇಗ ಆಗುವ ಚಿತ್ರಾನ್ನ. ಬಿಸಿಯನ್ನ ರೆಡಿ ಆಗಿದೆ. ಈಗ ಇದಕ್ಕೆ ನಾನು ಮಾಡಿರೋ ಚಿತ್ರಾನ್ನ ಹಾಕ್ತಿದ್ದೀನಿ. ಎಷ್ಟು ಬೇಕೋ ನೀವು ಮಡಿಕೊಂಡು ಬೇಕಾದ್ರೆ ಹಾಕ್ಬೋದು. ಈಗ ನಾನು ಇಷ್ಟು ಮನೆಗೆ ಮಾತ್ರ ಕಲಿಸ್ಕೊತಾ ಇದ್ದೀನಿ, ಇಷ್ಟು ಹಾಕ್ತಾಯಿದ್ದೀನಿ. ಈಗ ಚಿತ್ರಾನ್ನ ಕಲಿಸ್ಕೊತೀನಿ. ನಾವು ಒಂದು 3 ಗಾಲ ಮಾಡಿದ್ದೀನಿ. ನೀವು ನೋಡ್ಕೊಂಡು ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಈ ರೀತಿ ಚಿತ್ರಾನ್ನ ಒಮ್ಮೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.